ಸ್ನೇಹಿತರೆ ನಮಸ್ಕಾರ. 8ನೇ ತರಗತಿಯ ವಿಜ್ಞಾನ ಪುಸ್ತಕ ಕುತೂಹಲ ಬಲಗಳನ್ನು ಅನ್ವೇಷಿಸುವುದು ಈ ಪಾಠದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಇದೇ ರೀತಿ ಉಳಿದ ಎಲ್ಲ ಪಾಠದ ಪ್ರಶ್ನೋತ್ತರಗಳನ್ನ ತಾವು ತಿಳ್ಕೊಳ್ಬೇಕಂದ್ರೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿ ಪ್ಲೇ ಲಿಸ್ಟ್ ಅಲ್ಲಿ ಈ ಎಲ್ಲಾ ವಿಡಿಯೋಗಳ ಲಿಂಕ್ ಇದೆ. ಅಲ್ಲಿಂದ ತಾವು ವಿಡಿಯೋ ನೋಡಿ ಎಲ್ಲ ಪಾಠದ ಪ್ರಶ್ನೋತ್ತರಗಳನ್ನ ಅಭ್ಯಾಸ ಮಾಡಬಹುದು. ಇಲ್ಲಿ ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಕಂಬಸಾಲು ಎಗಳಲ್ಲಿ ಬಲಗಳ ಒಂದು ಹೆಸರನ್ನ ಕೊಟ್ಟಿದ್ದಾರೆ. ಕಂಬಸಾಲು ಬಿಗಳಲ್ಲಿ ಅದರ ಉದಾಹರಣೆಯನ್ನ ಕೊಟ್ಟಿದ್ದಾರೆ. ತಾವು ಇಲ್ಲಿ ಇದನ್ನ ಹೊಂದಿಸಿ ಬರೀಬೇಕು. ಮೊದಲಿಗೆ ಸ್ನಾಯುಬಲ. ಸ್ನಾಯುಬಲಕ್ಕೆ ಇಲ್ಲಿ ಉದಾಹರಣೆ ಅಂದ್ರೆ ಶಾಲಾ ಚೀಲವನ್ನ ಎತ್ತುತ್ತಿರುವ ಮಗು. ಎರಡನೇದು ಕಾಂತೀಯ ಬಲ. ಕಾಂತೀಯ ಬಲಕ್ಕೆ ಉದಾಹರಣೆ ಉತ್ತರ ದಿಕ್ಕನ್ನು ಸೂಚಿಸುತ್ತಿರುವ ಕಾಂತಸೂಜಿ. ಮೂರನೇದು ಘರ್ಷಣಾ ಬಲ. ಘರ್ಷಣಾ ಬಲಕ್ಕೆ ಉದಾಹರಣೆ ಅಂದ್ರೆ ಇಲ್ಲಿ ಬೌಂಡ್ರಿ ಗೆರೆಯನ್ನು ಮುಟ್ಟುವ ಮೊದಲು ಕ್ರಿಕೆಟ್ ಚೆಂಡು ತನ್ನಷ್ಟಕ್ಕೆ ತಾನೇ ನಿಲ್ಲುವುದು. ಗುರುತ್ವಾಕರ್ಷಣ ಬಲಕ್ಕೆ ಉದಾಹರಣೆ ಮರದಿಂದ ಬೀಳುತ್ತಿರುವ ಹಣ್ಣು. ಸ್ಥಾಯಿ ವಿದ್ಯುತ್ ಬಲಕ್ಕೆ ಉದಾಹರಣೆ ಅಂದ್ರೆ ಉಣ್ಣೆಯ ಬಟ್ಟೆಯ ಮೇಲೆ ಉಜ್ಜಿದ ಬಲೂನ್ ಕೂದಲೆಳೆಗಳನ್ನ ಆಕರ್ಷಿಸುವುದು. ಎರಡನೇ ಪ್ರಶ್ನೆಯಲ್ಲಿ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಅದು ಸರಿಯಾಗಿದೆಯೋ ತಪ್ಪಾಗಿದೆ ಅನ್ನೋದನ್ನ ತಾವಿಲ್ಲಿ ಗುರುತಿಸಬೇಕು. ಮೊದಲನೇ ಹೇಳಿಕೆ, ವಸ್ತುವಿನ ಚಲನೆಯ ಜವವನ್ನು ಬದಲಿಸಲು ಯಾವಾಗಲೂ ಬಲದ ಅಗತ್ಯವಿದೆ. ಈ ಹೇಳಿಕೆ ಸರಿಯಾಗಿದೆ. ಎರಡನೇದು, ಘರ್ಷಣೆಯಿಂದಾಗಿ ಸಮತಟ್ಟಾದ ನೆಲದ ಮೇಲೆ ಉರುಳುತ್ತಿರುವ ಚೆಂಡಿನ ಜವವು ಹೆಚ್ಚಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಈ ಹೇಳಿಕೆ ತಪ್ಪಾಗಿದೆ. ಅಲ್ಲಿ ಜವ ಘರ್ಷಣೆಯಿಂದ ಕಡಿಮೆ ಆಗ್ತದೆ. ಮೂರನೇ ಹೇಳಿಕೆ, ಕಡಿಮೆ ಅಂತರದಲ್ಲಿ ಇರಿಸಲಾದ ಎರಡು ಆವೇಶಯುಕ್ತ ವಸ್ತುಗಳ ನಡುವೆ ಯಾವುದೇ ಬಲ ಇರುವುದಿಲ್ಲ ಅಂತ ಹೇಳಿದ್ದಾರೆ. ಇದು ಕೂಡ ತಪ್ಪಾಗಿದೆ. ಅಲ್ಲಿ ಬಲ ಇರುವಂತದ್ದು. ಮೂರನೇ ಪ್ರಶ್ನೆ, ಉಣ್ಣೆಯ ಬಟ್ಟೆಯಿಂದ ಉಜ್ಜಿದ ಎರಡು ಬಲೂನ್ಗಳನ್ನು ಪರಸ್ಪರ ಹತ್ತಿರ ತಂದಾಗ ಏನಾಗುತ್ತದೆ ಮತ್ತು ಏಕೆ ಅಂತ ಕೇಳಿದ್ದಾರೆ. ಉತ್ತರ, ಎರಡು ಬಲೂನ್ಗಳನ್ನು ಉಣ್ಣೆಯ ಬಟ್ಟೆಯಿಂದ ಉಜ್ಜಿ ನಂತರ ಅವುಗಳನ್ನು ಪರಸ್ಪರ ಹತ್ತಿರ ತಂದಾಗ ಅವು ಒಂದನ್ನೊಂದು ದೂರ ತಳ್ಳುತ್ತದೆ. ಅಂದ್ರೆ ಅಲ್ಲಿ ವಿಕರ್ಷಣೆ ಉಂಟಾಗ್ತದೆ. ಇದಕ್ಕೆ ಕಾರಣವೇನೆಂದರೆ ಉಜ್ಜುವಾಗ ಎರಡೂ ಬಲೂನ್ಗಳು ಋಣಾತ್ಮಕ ವಿದ್ಯುತ್ ಆವೇಶ ಅಂದ್ರೆ ನೆಗೆಟಿವ್ ಚಾರ್ಜ್ ಅನ್ನ ಪಡೆಯುತ್ತವೆ. ಏಕೆಂದ್ರೆ ಎರಡೂ ಬಲೂನ್ ಅನ್ನ ತಾವು ಉಣ್ಣೆ ಬಟ್ಟೆಗೆ ಉಜ್ತಾ ಇದ್ದೀರಾ ಮತ್ತು ಒಂದೇ ರೀತಿಯ ಆವೇಶಗಳು ಯಾವತ್ತೂ ಪರಸ್ಪರ ದೂರ ಸರಿಯುವಂತದ್ದು ಅಥವಾ ವಿಕರ್ಷಣೆಗೆ ಒಳಗಾಗ್ತದೆ ಅಂತ ಇಲ್ಲಿ ಆನ್ಸರ್ ಬರಿಬೇಕು. ನಾಲ್ಕನೇ ಪ್ರಶ್ನೆ, ನೀರಿರುವ ಒಂದು ಲೋಟದಲ್ಲಿ ನೀವು ನಾಣ್ಯವನ್ನು ಹಾಕಿದಾಗ ಅದು ಮುಳುಗುತ್ತದೆ. ಆದರೆ ನೀವು ದೊಡ್ಡ ಮರದ ದಿಮ್ಮಿಯನ್ನು ನೀರಿನಲ್ಲಿರಿಸಿದಾಗ ಅದು ತೇಲುತ್ತದೆ. ವಿವರಿಸಿ ಅಂತ ಹೇಳಿದ್ದಾರೆ. ಉತ್ತರ ಈ ರೀತಿ ಇದೆ. ನಾಣ್ಯವೊಂದು ನೀರಿನಲ್ಲಿ ಮುಳುಗುತ್ತದೆ ಏಕೆಂದರೆ ಅದರ ಸಾಂದ್ರತೆಯು ನೀರಿನ ಸಾಂದ್ರತೆಗಿಂತ ಹೆಚ್ಚಾಗಿರುತ್ತದೆ. ಮರದ ತುಂಡೊಂದು ನೀರಿನ ಮೇಲೆ ತೇಲುತ್ತದೆ ಏಕೆಂದರೆ ಅದರ ಸಾಂದ್ರತೆಯು ನೀರಿನ ಸಾಂದ್ರತೆಗಿಂತ ಕಡಿಮೆ ಇರುತ್ತದೆ. ಇದರಿಂದಾಗಿ ಮೇಲ್ಮುಖವಾದ ತೇಲುವಿಕೆಯ ಬಲವು ಮರದ ಒಂದು ದಿಮ್ಮಿಯನ್ನ ತೇಲುವಂತೆ ಮಾಡಲು ನೆರವಾಗುತ್ತದೆ ಅಂತ ಇಲ್ಲಿ ಉತ್ತರ ಬರಿಬೇಕು. ಐದನೇ ಪ್ರಶ್ನೆ, ಒಂದು ಚೆಂಡನ್ನು ಮೇಲಕ್ಕೆ ಎಸೆದಾಗ ಕ್ರಮೇಣ ಅದರ ಚಲನೆ ನಿಧಾನವಾಗುತ್ತದೆ, ಕೆಲಕ್ಷಣ ನಿಲ್ಲುತ್ತದೆ ಮತ್ತು ನಂತರ ಹಿಂದಿರುಗಿ ನೆಲಕ್ಕೆ ಬೀಳುತ್ತದೆ. ಚೆಂಡಿನ ಮೇಲೆ ವರ್ತಿಸುವ ಬಲಗಳನ್ನು ಹೆಸರಿಸಿ ಮತ್ತು ಅವುಗಳ ದಿಕ್ಕುಗಳನ್ನು ನಿರ್ದಿಷ್ಟಪಡಿಸಿ ಅಂತ ಹೇಳಿದ್ದಾರೆ. ಮೊದಲನೇ ಪ್ರಶ್ನೆಯಲ್ಲಿ ಮೇಲ್ಮುಖ ಚಲನೆಯ ಸಂದರ್ಭದಲ್ಲಿ ಅಂತ ಹೇಳಿದ್ದಾರೆ. ಎರಡನೇ ಪ್ರಶ್ನೆಯಲ್ಲಿ ಕೆಳಮುಖ ಚಲನೆಯ ಸಂದರ್ಭದಲ್ಲಿ ಮತ್ತು ಮೂರನೇ ಪ್ರಶ್ನೆ ಅದರ ಅತ್ಯುನ್ನತ ಸ್ಥಾನದಲ್ಲಿ ಯಾವ ಒಂದು ಬಲ ಅದು ಅನುಭವಿಸುತ್ತದೆ ಅಂತ ಕೇಳಿದ್ದಾರೆ. ಉತ್ತರ, ಚೆಂಡೊಂದನ್ನು ಮೇಲಕ್ಕೆ ಎಸೆದಾಗ ಅದರ ಸಂಪೂರ್ಣ ಚಲನೆಯ ಅವಧಿಯಲ್ಲಿ ಗುರುತ್ವಾಕರ್ಷಣೆಯು ಅದರ ಮೇಲೆ ಕಾರ್ಯನಿರ್ವಹಿಸುವ ಏಕೈಕ ಬಲವಾಗಿರುತ್ತದೆ ಮತ್ತು ಅದು ಯಾವಾಗಲೂ ಚೆಂಡನ್ನು ಕೆಳಮುಖವಾಗಿ ಎಳೆಯುತ್ತಿರುತ್ತದೆ. ಆದಾಗ್ಯೂ ಚೆಂಡು ಚಲಿಸುವ ರೀತಿಯನ್ನು ಅವಲಂಬಿಸಿ ಈ ಬಲದ ಪರಿಣಾಮವು ಬದಲಾಗುತ್ತದೆ. ಮೊದಲನೇದಾಗಿ, ಚೆಂಡು ಮೇಲಕ್ಕೆ ಚಲಿಸುವಾಗ ಗುರುತ್ವಾಕರ್ಷಣೆಯು ಚೆಂಡಿನ ಮೇಲ್ಮುಖ ಚಲನೆಗೆ ವಿರುದ್ಧವಾಗಿ ಕೆಳಮುಖವಾಗಿ ಕಾರ್ಯನಿರ್ವಹಿಸುತ್ತದೆ. ಇದರಿಂದಾಗಿ ಚೆಂಡಿನ ವೇಗ ಕಡಿಮೆಯಾಗುತ್ತದೆ. ಎರಡನೇದು, ಚೆಂಡು ಕೆಳಕ್ಕೆ ಚಲಿಸುವಾಗ ಗುರುತ್ವಾಕರ್ಷಣೆಯು ಆಗಲೂ ಕೆಳಮುಖವಾಗಿ ಎಳೆಯುತ್ತಿರುತ್ತದೆ. ಆದರೆ ಈಗ ಚೆಂಡಿನ ಚಲನೆಯ ದಿಕ್ಕಿನಲ್ಲೇ ಆ ಬಲ ಇರುವುದರಿಂದ ಚೆಂಡಿನ ವೇಗ ಹೆಚ್ಚಾಗುತ್ತದೆ. ಮೂರನೇದು, ಅತ್ಯುನ್ನತ ಬಿಂದುವಿನಲ್ಲಿ ಚೆಂಡು ಕ್ಷಣಕಾಲದವರೆಗೆ ಶೂನ್ಯ ವೇಗದೊಂದಿಗೆ ಸ್ಥಿರವಾಗಿರುತ್ತದೆ
ಗುರುತ್ವಾಕರ್ಷಣೆಯು ಕೆಳಮುಖವಾಗಿ ಕಾರ್ಯನಿರ್ವಹಿಸುವುದನ್ನು ಮುಂದುವರಿಸುತ್ತದೆ. ಆದರೆ ಆ ಕ್ಷಣದಲ್ಲಿ ಯಾವುದೇ ಮೇಲ್ಮುಖ ಅಥವಾ ಕೆಳಮುಖ ಚಲನೆ ಇರುವುದಿಲ್ಲ. ಆದ್ದರಿಂದ ಆ ನಿರ್ದಿಷ್ಟ ಕ್ಷಣದಲ್ಲಿ ಅದು ಚೆಂಡಿನ ಚಲನೆಯಲ್ಲಿ ಯಾವುದೇ ಬದಲಾವಣೆಯನ್ನ ಉಂಟು ಮಾಡುವುದಿಲ್ಲ. ಇಷ್ಟು ವಿವರಣೆಯನ್ನ ಆ 3 ಪ್ರಶ್ನೆಗಳಿಗೆ ತಾವು ನೀಡಬೇಕು. 6ನೇ ಪ್ರಶ್ನೆ, ಚಿತ್ರ 5.16 ಅಂತ ಇಲ್ಲೊಂದು ಚಿತ್ರ ಕೊಟ್ಟಿದ್ದಾರೆ. ಚಿತ್ರದಲ್ಲಿ ತೋರಿಸಿರುವಂತೆ ಒಂದು ಚೆಂಡನ್ನು ಪಿ ಬಿಂದುವಿನಿಂದ ಉರುಳಿಸಲಾಗಿದೆ. ಅಂದ್ರೆ ಪಿ ಬಿಂದುವಿನಿಂದ ಇಲ್ಲಿ ಚೆಂಡನ್ನ ಉರುಳಿಸಲಾಗ್ತದೆ. ಅದು ಇಳಿಜಾರಾದ ಸಮತಲದಲ್ಲಿ ಮತ್ತು ನಂತರ ಅಡ್ಡ ಸಮತಲದಲ್ಲಿ ಚಲಿಸುತ್ತದೆ. ಮೊದಲು ಈ ಇಳಿಜಾರಲ್ಲಿ ಚಲಿಸುತ್ತದೆ, ನಂತರ ಅಡ್ಡ ಸಮತಲದಲ್ಲಿ ಚಲಿಸುವಂತದ್ದು. ಅದು ಸಮತಲದಲ್ಲಿರುವ ಎ ಬಿಂದುವಿನಲ್ಲಿ ನಿಲ್ಲುತ್ತದೆ. ನಂತರ ಈ ಚೆಂಡು ನಿಧಾನವಾಗಿ ಬಂದು ಈ ಒಂದು ಎ ಬಿಂದುವಿನಲ್ಲಿ ನಿಲ್ಲುತ್ತದೆ. ಅದೇ ಪಿ ಬಿಂದುವಿನಿಂದ ಉರುಳಿಸಿದಾಗ ಇಲ್ಲಿ 2 ಪ್ರಶ್ನೆ ಕೇಳಿದ್ದಾರೆ. ಚೆಂಡು ಎ ಬಿಂದುವಿಗಿಂತ ಮೊದಲೇ ನಿಲ್ಬೇಕಂದ್ರೆ ಏನ್ ಮಾಡಬೇಕು ಅಂತ ಕೇಳಿದ್ದಾರೆ, ಮತ್ತು ಎ ಬಿಂದುವನ್ನ ದಾಟಿ ಮುಂದೆ ಹೋಗಿ ನಿಲ್ಬೇಕಂದ್ರೆ ಆ ಚೆಂಡನ್ನ ಏನ್ ಮಾಡಬೇಕು ಅಂತ ಕೇಳಿದ್ದಾರೆ. ಇದಕ್ಕೆ ಉತ್ತರ ಈ ರೀತಿ ತಾವು ಬರಿಬೇಕಾಗ್ತದೆ. ಮೊದಲು, ಚೆಂಡಿನ ಚಲನೆಯು ಗುರುತ್ವಾಕರ್ಷಣೆ ಮತ್ತು ಘರ್ಷಣೆಯಿಂದ ಪ್ರಭಾವಿತವಾಗಿರುತ್ತದೆ. ಇಳಿಜಾರಾದ ಮೇಲ್ಮೈಯಲ್ಲಿ ಗುರುತ್ವಾಕರ್ಷಣೆಯು ಚೆಂಡಿನ ವೇಗವನ್ನು ಹೆಚ್ಚಿಸುತ್ತದೆ. ಆದರೆ ಸಮತಲ ಮೇಲ್ಮೈದಲ್ಲಿ ಘರ್ಷಣೆಯು ಅದರ ವೇಗವನ್ನು ಕಡಿಮೆ ಮಾಡುವ ಬಲವಾಗಿರುತ್ತದೆ. ಇನ್ನು ಇಲ್ಲಿ 2 ಪ್ರಶ್ನೆಗಳನ್ನ ಕೇಳಿದ್ದಾರೆ. ಅದಕ್ಕೆ ಉತ್ತರ, ಎ ಬಿಂದುವಿನ ಮೊದಲೇ ಚೆಂಡು ನಿಲ್ಬೇಕಂದ್ರೆ ಸಮತಲ ಮೇಲ್ಮೈಯಲ್ಲಿ ಘರ್ಷಣೆಯನ್ನು ಹೆಚ್ಚಿಸಬೇಕು. ಘರ್ಷಣೆಯನ್ನು ಹೆಚ್ಚಿಸಿದಾಗ ಚೆಂಡಿನ ವೇಗವು ಕಡಿಮೆಯಾಗುತ್ತದೆ ಮತ್ತು ಅದು ಎ ಬಿಂದುವನ್ನು ತಲುಪುವ ಮೊದಲೇ ನಿಲ್ಲಬಹುದು. ಇನ್ನು ಬಿ ಪ್ರಶ್ನೆಗೆ ಉತ್ತರ ಈ ರೀತಿ ಇದೆ. ಬಿ ಬಿಂದುವಿನ ನಂತರ ಚೆಂಡು ನಿಲ್ಬೇಕಂದ್ರೆ ಘರ್ಷಣೆಯನ್ನು ಕಡಿಮೆ ಮಾಡಬೇಕು. ಚೆಂಡಿನ ವೇಗವು ನಿಧಾನವಾಗಿ ಕಡಿಮೆಯಾಗುತ್ತದೆ. ಇದರಿಂದ ಅದು ದೂರ ಚಲಿಸಿ ಎ ಬಿಂದುವಿನ ನಂತರ ನಿಲ್ಲುವಂತ ಸಾಧ್ಯತೆ ಇರುತ್ತದೆ. ಅಥವಾ ಚೆಂಡನ್ನ ಪಿ ಬಿಂದುವಿಗಿಂತ ಎತ್ತರ ಸ್ಥಾನದಿಂದ ಆ ಚೆಂಡನ್ನ ಉರುಳಿಸಿದ್ರೂ ಕೂಡ ಅದು ಎ ಬಿಂದು ದಾಟಿ ಚೆಂಡು ನಿಲ್ಲುವಂತ ಸಾಧ್ಯತೆ ಇರುತ್ತದೆ ಅಂತ ತಾವು ಉತ್ತರ ಬರೀಬಹುದು. 7ನೇ ಪ್ರಶ್ನೆ, ನಾವು ಕೆಲವೊಮ್ಮೆ ಮಂಜುಗಡ್ಡೆ ಅಥವಾ ಹೊಳಪುಳ್ಳ ನೆಲದಂತಹ ನಯವಾದ ಮೇಲ್ಮೈಗಳ ಮೇಲೆ ಜಾರುತ್ತೇವೆ, ಏಕೆ ವಿವರಿಸಿ ಅಂತ ಕೇಳಿದ್ದಾರೆ. ಉತ್ತರ ಈ ರೀತಿ ಬರಿಬೇಕು. ಮಂಜುಗಡ್ಡೆಯಂತಹ ಮೇಲ್ಮೈಗಳ ಮೇಲೆ ನಡೆಯುವಾಗ ಜಾರುವಿಕೆ ಸಾಮಾನ್ಯವಾಗಿದೆ, ಏಕೆಂದರೆ ನಮ್ಮ ದೇಹದ ಸಮತೋಲನವನ್ನು ಕಾಯ್ದುಕೊಳ್ಳಲು ಮತ್ತು ಚಲಿಸಲು ಅಗತ್ಯವಿರುವ ಘರ್ಷಣೆಯು ಅಲ್ಲಿ ಅಂದ್ರೆ ಮಂಜುಗಡ್ಡೆಯ ಮೇಲೆ ಬಹಳ ಕಡಿಮೆ ಇರುತ್ತದೆ. ಅಂತಹ ಮೇಲ್ಮೈಗಳು ಬಹುತೇಕ ನಯವಾಗಿರುವುದರಿಂದ, ಅಂದರೆ ಅವುಗಳಲ್ಲಿ ಏರುಪೇರುಗಳಾಗಲಿ ಒರಟುತನ ಆಗಲಿ ಕಡಿಮೆ ಇರುವುದರಿಂದ ನಮ್ಮ ಪಾದರಕ್ಷೆಗಳು ಅವುಗಳ ಮೇಲೆ ಉತ್ತಮ ಹಿಡಿತವನ್ನು ಸಾಧಿಸಲು ಸಾಧ್ಯವಾಗುವುದಿಲ್ಲ. ಈ ರೀತಿಯ ಕಡಿಮೆ ಸಂಪರ್ಕ ಮತ್ತು ಕಡಿಮೆ ಘರ್ಷಣೆಯು ಸ್ಥಿರವಾಗಿ ನಡೆಯುವ ಬದಲು ಸುಲಭವಾಗಿ ಅಲ್ಲಿ ಜಾರುವಂತೆ ಮಾಡುತ್ತದೆ. ಇನ್ನು ಮಂಜುಗಡ್ಡೆಯ ಮೇಲಿರುವ ನೀರಿನ ತೆಳುವಾದ ಪದರವು ಸಹ ಒಂದು ಲುಬ್ರಿಕೆಂಟ್ ನಂತೆ ಇಲ್ಲಿ ವರ್ತಿಸುತ್ತದೆ. ಆದ್ದರಿಂದ ಘರ್ಷಣೆಯನ್ನ ಕಡಿಮೆ ಮಾಡಿ ಮಂಜುಗಡ್ಡೆಯ ಮೇಲೆ ನಮಗೆ ನಡೆಯಲು ಆಗುವುದಿಲ್ಲ, ಅದು ಜಾರುವಂತೆ ನಮಗೆ ಅಲ್ಲಿ ಮೇಲ್ಮೈಯನ್ನು ಒದಗಿಸುತ್ತದೆ. 8ನೇ ಪ್ರಶ್ನೆ, ಏಕರೂಪವಲ್ಲದ ಚಲನೆಯಲ್ಲಿ ವಸ್ತುವಿನ ಮೇಲೆ ಯಾವುದೇ ಬಲವನ್ನು ಪ್ರಯೋಗಿಸಲಾಗುತ್ತದೆಯೇ ಅನ್ನುವಂತ ಪ್ರಶ್ನೆ ಕೇಳಿದ್ದಾರೆ. ಉತ್ತರ ಇಲ್ಲಿ ಮೊದಲಿಗೆ ಹೌದು ಅಂತ ಬರೀಬೇಕು. ಯಾಕಂದ್ರೆ ಏಕರೂಪವಲ್ಲದ ಚಲನೆಯಲ್ಲಿ ವಸ್ತುವಿನ ಮೇಲೆ ಯಾವುದೇ ಬಲವನ್ನು ಪ್ರಯೋಗಿಸಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದಾಗ ಖಂಡಿತ ಅಲ್ಲಿ ಬಲ ಪ್ರಯೋಗಿಸಲಾಗ್ತದೆ. ಆದ್ದರಿಂದ ಹೌದು ಅಂತ ಬರಿಬೇಕು. ಒಂದು ವಸ್ತುವು ಏಕರೂಪವಲ್ಲದ ಚಲನೆಯಲ್ಲಿರಬೇಕಾದರೆ ಅದರ ಮೇಲೆ ಬಲವೊಂದು ಪ್ರಯೋಗವಾಗಲೇಬೇಕು. ವಸ್ತುವಿನ ವೇಗ ಅಥವಾ ದಿಕ್ಕು ಅಥವಾ ಎರಡೂ ಬದಲಾದಾಗ ಏಕರೂಪವಲ್ಲದ ಚಲನೆ ಉಂಟಾಗುತ್ತದೆ. ಇಂತಹ ಬದಲಾವಣೆಗಳನ್ನು ಬಲವನ್ನು ಪ್ರಯೋಗಿಸಿದಾಗ ಮಾತ್ರ ಸಂಭವಿಸಲು ಸಾಧ್ಯ. ಇಷ್ಟು ವಿವರಣೆಯನ್ನು ತಾವು ಈ ಪ್ರಶ್ನೆಗೆ ಇಲ್ಲಿ ಕೊಡಬೇಕು. 9ನೇ ಪ್ರಶ್ನೆಯಲ್ಲಿ ಚಂದ್ರನ ಮೇಲಿನ ವಸ್ತುವಿನ ತೂಕವು ಭೂಮಿಯ ಮೇಲಿನ ಅದರ ತೂಕದ 6ನೇ 1 ಭಾಗವಾಗುತ್ತದೆ. ಈ ಬದಲಾವಣೆಗೆ ಕಾರಣವೇನು ಅಂತ ಕೇಳಿದ್ದಾರೆ. ಜೊತೆಗೆ ವಸ್ತುವಿನ ರಾಶಿ ಕೂಡ ಭೂಮಿಯ ಮೇಲಿನ ಅದರ ರಾಶಿಯ 6ನೇ 1 ಭಾಗವಾಗುತ್ತದೆ ಅನ್ನುವಂತ ಪ್ರಶ್ನೆ ಕೂಡ ಇಲ್ಲಿ ಕೇಳಿದ್ದಾರೆ. ಉತ್ತರ, ಚಂದ್ರನ ಮೇಲೆ ವಸ್ತುವೊಂದರ ತೂಕ ಬದಲಾಗುತ್ತದೆ, ಏಕೆಂದರೆ
ಅಲ್ಲಿನ ಗುರುತ್ವಾಕರ್ಷಣ ಬಲವು ಭೂಮಿಯ ಗುರುತ್ವಾಕರ್ಷಣೆಯ ಸುಮಾರು 1/6 ಭಾಗದಷ್ಟು ಮಾತ್ರವಿದ್ದು ಬಹಳ ದುರ್ಬಲವಾಗಿರುತ್ತದೆ. ಈ ಕಡಿಮೆ ಸೆಳೆತದಿಂದಾಗಿ ತೂಕ ಕಡಿಮೆಯಾದರೂ ಆ ವಸ್ತು ಎಲ್ಲಿದ್ದರೂ ಅದರ ದ್ರವ್ಯರಾಶಿ ಮಾತ್ರ ಬದಲಾಗದೆ ಹಾಗೆಯೇ ಉಳಿಯುತ್ತದೆ. ಆದ್ದರಿಂದ ತೂಕ ಬದಲಾಗುತ್ತದೆ, ಆದರೆ ದ್ರವ್ಯರಾಶಿ ಬದಲಾಗುವುದಿಲ್ಲ ಅನ್ನುವಂಥ ಉತ್ತರ ತಾವು ಬರಿಬೇಕು. 10ನೇ ಪ್ರಶ್ನೆ, ಒಂದೇ ಗಾತ್ರ ಮತ್ತು ಆಕಾರದ ಆದರೆ ವಿಭಿನ್ನ ವಸ್ತುಗಳಿಂದ ಮಾಡಲ್ಪಟ್ಟ 3 ವಸ್ತುಗಳಾದ 1, 2 ಮತ್ತು 3 ನೀರಿನಲ್ಲಿ ಇರಿಸಲಾಗಿದೆ. ಚಿತ್ರ 5.17ರಲ್ಲಿ ತೋರಿಸಿರುವಂತೆ ಅವು ವಿಭಿನ್ನ ಆಳಗಳಲ್ಲಿ ಮುಳುಗುತ್ತದೆ. 3 ವಸ್ತುಗಳು ಅಂದರೆ 1, 2, 3 ಈ 3 ವಸ್ತುಗಳ ತೂಕವು ಕ್ರಮವಾಗಿ W1 ಅಂದರೆ ವೇಟ್ 1, ವೇಟ್ 2 ಮತ್ತು ವೇಟ್ 3 ಆಗಿದ್ದರೆ ಆಗ ಅಂತ ಹೇಳಿ ಇಲ್ಲಿ 3 ಪ್ರಶ್ನೆಯನ್ನ ಕೇಳಿದ್ದಾರೆ. ಸೊ ಚಿತ್ರದಲ್ಲಿ ತಾವು ನೋಡ್ತಾ ಇದ್ದೀರಿ, ಮೊದಲನೇ ವಸ್ತು ಬಹಳಷ್ಟು ಮುಳುಗಿರುವಂತದ್ದು, 2ನೇ ವಸ್ತು 1ನೇ ವಸ್ತುಗಿಂತ ಕಡಿಮೆ ಮುಳುಗಿದೆ, 3ನೇ ವಸ್ತು ಇವೆರಡೂ ವಸ್ತುಗಳಿಗಿಂತ ಕಡಿಮೆ ಮುಳುಗಿರುವಂತದ್ದು. ಇನ್ನು ಆಪ್ಷನ್ದಲ್ಲಿ ತಾವು ನೋಡ್ತಾ ಇದ್ದೀರಿ, ಮೊದಲನೇದರಲ್ಲಿ ವೇಟ್ 1, 2, 3 3 ಸಮವಾಗಿದೆ ಅಂತ ಕೊಟ್ಟಿದ್ದಾರೆ. 2ನೇದರಲ್ಲಿ ವೇಟ್ 1 2ಕ್ಕಿಂತ ಹೆಚ್ಚಾಗಿದೆ, ನಂತರ 2 3ಕ್ಕಿಂತ ಹೆಚ್ಚಾಗಿದೆ ಅಂತ ಹೇಳಿದ್ದಾರೆ. ಈ ಉತ್ತರ ಇಲ್ಲಿ ಸರಿಯಾಗಿರ್ತದೆ. ಕಾರಣ ಏನಂದ್ರೆ ವಸ್ತು 1 ಅತ್ಯಂತ ಆಳಕ್ಕೆ ಮುಳುಗಿದೆ ಅಥವಾ ಮುಳುಗುತ್ತದೆ, ಅಂದರೆ ಅದು ಹೆಚ್ಚು ನೀರನ್ನು ಸ್ಥಳಾಂತರಿಸುತ್ತದೆ. ವಸ್ತು 2 ವಸ್ತು 1ರಷ್ಟು ಆಳಕ್ಕೆ ಹೋಗುವುದಿಲ್ಲವಾದರೂ ವಸ್ತು 3ಕ್ಕಿಂತ ಹೆಚ್ಚು ಆಳಕ್ಕೆ ಹೋಗುತ್ತದೆ. ವಸ್ತು 3 ಅತ್ಯಂತ ಮೇಲ್ಭಾಗದಲ್ಲಿ ತೇಲುತ್ತದೆ ಮತ್ತು ಅದು ಕಡಿಮೆ ನೀರನ್ನು ಸ್ಥಳಾಂತರಿಸುತ್ತದೆ. ಸೊ ಸ್ನೇಹಿತರೆ, ಈ ಪಾಠದ ಪ್ರಶ್ನೋತ್ತರಗಳು ತಮಗೆ ಅರ್ಥವಾಗಿದೆ ಅಂತ ತಿಳ್ಕೊಳ್ತೇನೆ. ಇದೇ ರೀತಿ ಎಲ್ಲ ಪಾಠದ ಪ್ರಶ್ನೋತ್ತರಗಳನ್ನ ತಾವು ಕಲಿಬೇಕಂದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ, ಪ್ಲೇ ಲಿಸ್ಟ್ನಿಂದ ಆ ವಿಡಿಯೋಗಳನ್ನ ನೋಡಿ. ಇನ್ನು ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಯಾವುದೇ ಪ್ರಶ್ನೆಗಳು ಇದ್ರೆ ಕಮೆಂಟ್ ಮಾಡಿ ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು.